ಏನಾಯ್ತು ಚಂದ್ರಿಕಾ? ಯಾಕೆ ನಿಂತೆ? ನನ್ಗೊಂದು ಐಡಿಯಾ ಬಂತು ಪೌಡ್ರು. ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆದಿದ್ದನ್ನೆಲ್ಲ ಇಲ್ಲಿ ಹೇಳಿ ಆ ಕ್ರೆಡಿಟ್ನ ನಮ್ಮ ಅಕೌಂಟ್ಗೆ ಹಾಕೊಂಡ್ರೆ? ನೀನ್ ಸೂಪರ್ ಚಂದ್ರಿಕಾ. ಕೆಲ್ಸ ಇಲ್ದೇನೆ ಮನೇಲಿ ಬಿಟ್ಟಿಯಾಗಿ ತಿಂತಿದ್ದೀವಿ ಅನ್ನೋ ಕೆಟ್ಟ ಹೆಸರನ್ನ ದೂರ ಮಾಡ್ಕೋಬಹುದು. ಕಷ್ಟ ನಿತ್ಯದ್ದು, ಹೆಸರು ನಮ್ದು. ಅತ್ಗೆ ಅತ್ಗೆ ತಂಗೆಮ್ಮ ತಂಗೆಮ್ಮ. ಏನಣ್ಣ? ಅಜ್ಜಿ ಹೇಗಿದ್ದಾನಮ್ಮ? ಪರವಾಗಿಲ್ಲ ಅಣ್ಣ, ಈಗಷ್ಟೇ ಊಟ ಮಾಡಿ ಟ್ಯಾಬ್ಲೆಟ್ ತಗೊಂಡು ಮಲ್ಕೊಂಡಿದ್ದಾರೆ. ಹೌದಾ? ಅಜ್ಜಿಗೆ ಒಂದ್ ಗುಡ್ ನ್ಯೂಸ್ ಹೇಳೋಣ ಅನ್ಕೊಂಡ್ವಲ್ಲ. ವಿಷಯ ಹೇಳಿದ್ರೆ ಮಲ್ಗಿರೋರು ಹಾಗೆ ದೋಡಾಡ್ಬಿಡ್ತಾರೆ. ಏನಾ ಗುಡ್ ನ್ಯೂಸ್ ಅತ್ಗೆ? ಜೈ ಕಾಣ್ಸದ್ನಾ? ಅಭಿ ಸಿಕ್ಕದ್ನಾ? ಇಬ್ರು ಕಾಣ್ಸದ್ರಾ? ಅಂದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು, ಆದ್ರೆ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಇದೇನಣ್ಣ, ಎಲ್ಲಿದ್ದಾರೆ ಅಂತ ಗೊತ್ತಾದ್ಮೇಲೆ ಯಾವಾಗ ಬರ್ತಾರೆ ಅಂತ ಯಾಕೆ ಗೊತ್ತಿಲ್ಲ? ಅವ್ರು ಬರೋ ಸಮಯ ತುಂಬಾ ದೂರದಲ್ಲಿಲ್ಲ ಅತ್ಗೆ, ಸದ್ಯದಲ್ಲೇ ಬಂದ್ಬಿಡ್ತಾರೆ. ಅಷ್ಟಕ್ಕೂ ಏನ್ ನಡೀತು ಅತ್ಗೆ? ನಾನು ಹೇಳ್ತೀನಮ್ಮ. ಒಬ್ಬ ಲಾರಿ ಡ್ರೈವರು ಕೆಲವು ಜನರ ಜೊತೆ ಸೇರಿ ಕುತಂತ್ರ ಮಾಡಿ ಜೈನ ಕಿಡ್ನಾಪ್ ಮಾಡಿದ್ದಾರೆ. ಆ ಲಾರಿ ಡ್ರೈವರ್ನ ನಾವು ಸಾಹಸಮಯವಾಗಿ ಪ್ರಾಣ ಪಣಕ್ಕಿಟ್ಟು ಹಿಡಿದು ಪೊಲೀಸರ ಮುಂದೆ ನಿಲ್ಸಿದ್ವಿ. ಅವನು ಅರ್ಧ ವಿಷಯನ ಹೇಳ್ದ, ಉಳಿದಿರೋ ವಿಷಯ ಗೊತ್ತಾಗ್ಬೇಕಾಗಿದೆ. ಇದನ್ನೆಲ್ಲ ನೀವಿಬ್ರೇ ಮಾಡಿದ್ರಾ? ಏನಮ್ಮ, ನಂಬೋಕೆ ಆಗ್ತಿಲ್ವೋ ಏನೋ? ನಮ್ಮ ಮೇಲೆ ಅಷ್ಟೊಂದು ಅಪನಂಬಿಕೆನಾ ನಿನ್ಗೆ? ಹಾಗಂತ ಅಲ್ಲ, ನೀವಿಬ್ರೇ ಇಷ್ಟು ಧೈರ್ಯ ಮಾಡಿದೀರಾ ಅಂದ್ರೆ. ಜೈಗೋಸ್ಕರ ಅಷ್ಟು ಮಾಡೋದಿಲ್ವಾ ಅತ್ಗೆ? ನಮ್ ಜೊತೆ ನಿತ್ಯ ಕೂಡ ಇದ್ಲು. ಓ, ನೀವು ನಿತ್ಯ ಜೊತೆಗಿದ್ರಾ? ಇಲ್ಲಮ್ಮ, ನಿತ್ಯ ನಮ್ ಜೊತೆಗೆ ಬಂದ್ಲು. ನಾವೇ ನಿತ್ಯಗೆ ಆ ಲಾರಿ ಡ್ರೈವರ್ ಬಗ್ಗೆ ಹೇಳಿದ್ವಿ. ಏನಾದ್ರೆ ಏನಣ್ಣ, ನಿಜವಾಗ್ಲೂ ಶುಭವಾರ್ತೆ ಹೇಳಿದ್ರಿ. ಅಭಿ ಕಾಣಿಸ್ತಿಲ್ಲ ಅಂತ ಜೈಗೆ ಫೋನ್ ಬರ್ತಿದ್ದ ಹಾಗೆ ಜೈಗೆ ಬಂದ್ ಕೋಪ, ನೋವು ಅಷ್ಟಿಷ್ಟಲ್ಲ. ಹೆತ್ತು ಮಗ ಕಾಣಿಸ್ತಿಲ್ಲ ಅನ್ನೋ ಆವೇದನೆ, ಆವೇಶ, ಕೋಪ ಜೈನ ಓಡೋ ಹಾಗೆ ಮಾಡ್ತು. ಚಂದ್ರಿಕಾ, ಹೆತ್ತ ಮಗ ಅಂತಿದ್ದಾಳಲ್ಲ ಏನು? ಹೌದು ಪೌಡ್ರು, ನಾನ್ ಕೇಳ್ಕೊಂಡೆ. ದೇವ್ರ ದಯೆಯಿಂದ ಇಬ್ರು ಮನೆಗ್ ಕ್ಷೇಮವಾಗಿ ಬಂದ್ರೆ ಅಷ್ಟೇ ಸಾಕು. ಈಗಷ್ಟೇ ಏನೋ ಅಂದ್ರಲ್ಲ ಅತ್ಗೆ? ನಾನೇನಂದೆ ಅತ್ಗೆ? ಅಭಿ ಜೈಗೆ ಮಗನಂತವನು ಅಂತಂದೆ. ಇಲ್ಲ ಅತ್ಗೆ, ಹೆತ್ತು ಮಗ ಅಂದ್ರಿ. ಇಲ್ವಲ್ಲ, ನಿಮಗ್ ಹಾಗೆ ಜೈ ಅಭಿ ವಾಪಸ್ ಬರ್ತಿದ್ದಾರೆ ಅನ್ನೋ ಸಂತೋಷದಲ್ಲಿ ನಾನೇನ್ ಹೇಳಿದ್ನೋ ನೀವೇನ್ ಕೇಳಿಸ್ಕೊಂಡ್ರೋ? ಎಲ್ಲ ನಮ್ ಒಳ್ಳೇದಕ್ಕೆ. ಹೀಗ್ ಬಾಯ್ ಬಿಟ್ನಲ್ಲ ನಾನು. ಅಬ್ಬಾ ಬಚಾವ್, ಪೂರ್ತಿಯಾಗಿ ವಿಷಯ ಹೇಳಿಲ್ವಲ್ಲ. ಅಯ್ಯೋ, ಇವ್ರ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಎಲ್ಲ ನಮ್ ಒಳ್ಳೇದಕ್ಕೆ ಅಂದು ಹಾಗೆ ಹೊರಟೋದ್ಲಲ್ಲ ಚಂದ್ರಿಕಾ? ಇಲ್ಲ ಪೌಡ್ರು, ಇದೇನೋ ಕೆಟ್ಟದಾಗತ್ತೆ ಅಂತ ಅನ್ನಿಸ್ತಾ ಇದೆ ನಂಗೆ. ನಮ್ಗೆ ಕೆಟ್ಟದ್ದಕ್ಕ? ನನಗ್ಯಾಕೋ ಇವ್ರಿಗೆ ಗಂಗಾ ಬಗ್ಗೆ ಗೊತ್ತಾಗಿದೆ ಅಂತ ಅನ್ನಿಸ್ತಿದೆ. ಹೇಗ್ ಗೊತ್ತಾಗುತ್ತೆ ಚಂದ್ರಿಕಾ? ಪಾಪ, ಅವಳೇನೋ ಫ್ಲೋ ಅಲ್ಲಿ ಹೆತ್ತ ಮಗ ಅಂದಿರ್ತಾಳೆ. ಹೆಚ್ಚಿ ಸುಮ್ನಿರ್ರಿ, ಫೋನಲ್ಲ. ವಿಷಯ ಎಲ್ಲ ಗೊತ್ತಿದ್ದೇ ಹೇಳಿದ್ರು ಅಂತ ನನಗ್ ಅನುಮಾನ. ನಮ್ಮ ಅಜ್ಜಿಗೆ, ಅತ್ಗೆಗೆ, ಜೈಗೆ ಗಂಗಾ ಬಗ್ಗೆ ಗೊತ್ತಾಗಿರೋ ತರ ಇದೆ. ಗಂಗಾ ಬಗ್ಗೆ ಗೊತ್ತಾದ್ರೆ ಜೈ ಮನೆಗ್ ತಂದು ಇಟ್ಕೋತಾನಲ್ಲ ಚಂದ್ರಿಕಾ. ಇನ್ನೂ ದೂರ ಯಾಕಿಡ್ತಾನೆ? ಗಂಗಾನ ದೂರ ಇಡೋದಲ್ಲ, ಗಂಗಾಗೆ ನಮ್ಮನ್ ದೂರ ಇಡ್ತಿದಾರೇನೋ. ಅದಕ್ಕೆ ನಾವು ಗಂಗಾ ಮನೆಗ್ ಹೋಗ್ಬೇಕು ಅನ್ಕೊಂಡ ಪ್ರತಿ ಸಲನೂ ಆ ಜಮದಗ್ನಿ ಹತ್ರ ವಾಪಸ್ ಕಳಿಸ್ತಿದಾರೇನೋ. ಯಾವತ್ತೂ ಡ್ರೈವಿಂಗ್ ಮಾಡ್ದಿರೋ ನಮ್ಮತ್ಗೆ ನಾನು ಡಿಕ್ಕಿಲಿದ್ದೀನಿ ಅಂತ ಗೊತ್ತಾಗಿ ಹಳ್ಳ ದಿಣ್ಣೆ ಇರೋ ರೋಡಲ್ಲಿ ಕಾರ್ ಓಡಿಸಿದ್ಲೇನೋ. ಪೊಲೀಸ್ ಅವ್ರ ಹತ್ರ ನನ್ ಡ್ರೈವಿಂಗ್ ಇಂದ ನನ್ನ ಮನೆ ಬಿಟ್ಟು ಹೋಗದೆ ಇರೋ ತರ ಮಾಡಿದ್ರೇನು. ಬೇಕು ಅಂತಾನೆ ನಾಣಿ ಹತ್ರ ಹಾಲು ಕುಡ್ಸಿದ್ರೇನೋ. ನಾವು ಮನೇಲಿ ಇಲ್ದಿರೋ ಸಮಯದಲ್ಲಿ ಏನೋ ನಡೆದಿದೆ. ಏನ್ ನಡೆದಿದ್ಯೋ ಗೊತ್ತಾಗ್ಬೇಕು ಅಂದ್ರೆ
ತಕ್ಷಣನೇ ನಾವು ಈ ಮನೆ CC ಕ್ಯಾಮ್ರಾ ಫುಟೇಜ್ ನೋಡ್ಬೇಕು ಪೌಡ್ರು. ನಿನ್ನೆ ಮೊನ್ನೆ ಈ ಮನೇಲಿ ಏನ್ ನಡೀತು ಅಂತ ಎಲ್ಲಾನು ನೋಡ್ಬೇಕು. ಹೋಗಿ ಆ ಫುಟೇಜ್ ತಗೊಂಡ್ ಬನ್ನಿ. ಓಕೆ. ಹಾಗ್ ನೋಡೋದು ನಿಲ್ಸೆ, ನನ್ಗೆ ಇರಿಟೇಟ್ ಆಗ್ತಾ ಇದೆ. ಸಮಾಧಾನ ಮಾಡ್ಬೇಕು ಅಂತ ಬಂದಿರೋಳು ಕೋಪ ಮಾಡ್ಕೋಬೇಕಾಗ್ ಬರತ್ತೆ. ಆದ್ರೂ ಯು ಡೋಂಟ್ ವರಿ, ನಿಮ್ಮ ಅಣ್ಣಂಗೆ ಏನೂ ಆಗಲ್ಲ. ಅವನು ಎಲ್ಲೇ ಇದ್ರೂ ನನ್ ಜೈಗೋಸ್ಕರ ಹುಡುಕಿ ಕರ್ಕೊಂಡ್ ಬರ್ತೀನಿ. ಎಲ್ಲಿ ನಿಮ್ಮ ಅಮ್ಮ? ಮನೇಲೇ ಇದ್ದಾಳಾ? ಕರಿ. ಬೇಡ ಬಿಡು, ನಾನೇ ಹೋಗ್ತೀನಿ. ನಿಂತ್ಕೊಳ್ಳಿ ಮೇಡಮ್. ಬೇಡ ಪ್ಲೀಸ್ ಆಂಟಿ. ಮೇಡಮ್ ಮೇಡಮ್ ಮೇಡಮ್